ರಾಜ್ಯಾದ್ಯಂತ ರೈತರಲ್ಲಿ ತಲ್ಲಣ ಮೂಡಿಸಿರುವ ವಕ್ಫ್ ಆಸ್ತಿ ವಿಚಾರವಾಗಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆಯನ್ನ ದೇವಾಲಯಗಳ ಆಸ್ತಿಗಳನ್ನು ವಕ್ಫ್ ಸ್ವತ್ತು ಎಂದು ನಮೂದಿಸಿರುವುದು ಪ್ರತಿಭಟನೆಯ ಕಾವನ್ನು ಹೆಚ್ಚಿಸಿದೆ. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬಿಜೆಪಿ ಮುಖಂಡರ ಇಡೀ ತಂಡ ಆಕ್ರೋಶಕ್ಕೆ ಒಳಗಾಗಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದವಾರ ಗ್ರಾಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಓದಿದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ಸುಧಾಕರ್, ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಶಾಲೆಯ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿದ್ದನ್ನು ಖಂಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಶಾಲಾ ಆವರಣದಲ್ಲಿ ಮಸೀದಿ ನಿರ್ಮಿಸಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ನಂತರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರ ಕೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್, ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆಯನ್ನು ವಕ್ಫ್ ಬೋರ್ಡಿಗೆ ಸೇರಿಸಿದ್ರು. ಇದನ್ನು ಖಂಡಿಸಿ ಇಂದು ನಾವು ಹೋರಾಟ ಮಾಡಲು ಬರುತ್ತಿದ್ದೇವೆ ಎಂದು ತಿಳಿಯುತ್ತಿದ್ದಂತೆ ವಕ್ಫ್ ಬೋರ್ಡ್ ಅಂತ ಇದ್ದ ಪಹಣಿಯನ್ನು ತಿದ್ದುಪಡಿ ಮಾಡಿ ಶಾಲೆಯ ಜಾಗ ಎಂದು ಹೇಳಿದ್ದಾರೆ. ಇದು ನಮ್ಮ ವಿರೋಧ ಪಕ್ಷದ ತಾಕತ್ತು. ಸಿವಿಲ್ ಕೋರ್ಟ್ ಪವರ್ ಅನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದಾರೆ. ಆದರೆ ಮುಜರಾಯಿ ಇಲಾಖೆಗೆ ಯಾವುದೇ ಪವರ್ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ವಿರೋಧಿ ನೀತಿ. ಕೇವಲ ಮುಸ್ಲಿಂ ಓಲೈಕೆಗಾಗಿ ಈ ರೀತಿ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಪಾಪದ ಕೊಡ ಈ ವಕ್ಫ್ ಬೋರ್ಡ್ನಲ್ಲಿ ತುಂಬಿ ತುಳುಕುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಹೇಳೋದೊಂದು ಮಾಡೋದೊಂದು. ಇದರಿಂದ ನಾವು ಇಮಿಡಿಯೇಟ್ ಆಗಿ ನಾವೀಗ ಬರ್ತಾ ಇದ್ದೀರಿ. ಅದಕ್ಕೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಎಲ್ಲೇ ಈ ಥರದ್ದಿದ್ರೆ ಹೇಳಿ, ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದರೆ ಸಾಕು, ಇಮಿಡಿಯೇಟಾಗಿ ಪಾಣಿ ಎಲ್ಲ ಚೇಂಜ್ ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡಿ, ಇಲ್ಲಿ ಚಿಕ್ಕಮ್ಮಂದು ದೇವಸ್ಥಾನ ಶ್ರೀರಂಗಪಟ್ಟಣ ಚೇಂಜ್ ಮಾಡಿದ್ದಾರೆ, ಇಲ್ಲಿಂದೂ ಚೇಂಜ್ ಮಾಡಿದ್ದಾರೆ. ಅಂದರೆ ವಿರೋಧ ಪಕ್ಷದ ಅಧಿಕಾರ ಪವರ್ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ ಕಾಂಗ್ರೆಸ್ ಅವ್ರಿಗೆ. ಇವತ್ತು ನಾವು ತೋರಿಸ್ಕೊಟ್ಟಿದ್ರಿ. ಹಿಂಗೆ ನೀವು ಭಯ ಬಿದ್ದು ಎಲ್ಲ ಕಡೆ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಉಳು ಬಾಳಿಲ್ಲ. ಕೂಡಲೇ 94 ಏನು ನಿಮ್ಮ ಗೆಜೆಟ್ ಮಾಡಿದ್ದೀರ 94, 95 ಅದನ್ನು ರದ್ದು ಮಾಡಬೇಕು. ಮತ್ತು ಇವತ್ತೇನು ಹಾಗೆ ಇಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದನ್ನ ವಾಪಸ್ ತೊಗೊಂಡಿದ್ದೀರ ಅಷ್ಟೇ. ಏನು ನೋಟಿಸ್ ವಾಪಸ್ ತಗೊಂಡಿದ್ದೀರ, ಪಾಣಿನಲ್ಲಿ ಯಾವುದು ನೀವು ಚೇಂಜ್ ಮಾಡ್ತಾ ಇಲ್ಲ. ನಾವೆಲ್ಲೆಲ್ಲಿ ಹೋಗ್ತಿರೋ ಅಲ್ಲಲ್ಲಿ ಚೇಂಜ್ ಮಾಡ್ತಾ ಇದ್ದೀರ. ನಾವು ಹೋಗ್ದಿದ್ದ ಕಡೆ ಹಂಗೆ ಇರ್ತೈತೆ. ಅದಕ್ಕೆ ನಿಮ್ಮ ಕಣ್ಣಿದ್ರೆ, ಕಾಂಗ್ರೆಸ್ ಅವ್ರಿಗೆ ಕಣ್ಣಿದ್ರೆ ಇಲ್ಲಿ ಬಂದು ವಿಶ್ವೇಶ್ವರಯ್ಯನವರ ಸ್ಕೂಲಿಗೆ ಬಂದು ನೋಡಿ, ಈ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು, ಹೆಂಗೆ ಕಾಂಪೌಂಡ್ ಕೆಳಗಡೆ ಬಾವುಟ ಹೆಂಗೆ ಬಂತು, ಕಾಂಪೌಂಡ್ ಕೆಳಗಡೆ ದರ್ಗಾ ಹೆಂಗೆ ಬಂತು ಹೇಳಿ ನೀವು. ಒಟ್ಟಾರೆ ಶಾಲಾ ಜಾಗವನ್ನ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡೆಸುವಂತಹ ದೇವಾಲಯಗಳು ವಕ್ಫ್ ಆಸ್ತಿ ಎಂದು ನಮೂದಾಗಿರುವುದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ.